ನಮಸ್ಕಾರ ಎಲ್ಲರಿಗೂ. ನೋಡಿ, ಇಷ್ಟೊತ್ತನ ಏನು ನೋಡಿದ್ವಿ ಅಂದ್ರೆ ನಾವು ಸತ್ಯವತಿ ಎದಕ್ಕೆ ಮಹಾಭಾರತಕ್ಕೊಂದು ಮೇನ್ ರೀಸನ್ ಇದ್ಲು ಅಂತ ನೋಡಿದ್ವಿ. ಓಕೆ, ಈಗ ಸತ್ಯವತಿ ಹೆಂಗೆ ಹುಟ್ಟಿದ್ಲು ಅಂದರೆ, ಈಗ ನೋಡು, ಎಲ್ಲ ಬಂದಿದ್ದು ಸತ್ಯವತಿದಿಂದ ಆಗ್ಯದ ಅಂದಮೇಲೆ ಆಕೆ ಹೆಂಗೆ ಹುಟ್ಟಿದ್ಲು ಅಂತೇಳಿ ನೋಡೋಣ ಅಂತ. ನೋಡ್ರಿ, ಇಷ್ಟೊತ್ತನ ನಾವು ಈಗ ಕೃಷ್ಣ ವಿಷ್ಣುನ ಅವತಾರ, ಆಮೇಲೆ ಒಟ್ಟು ಯಾರ್ಯಾರು ಹುಟ್ಟಾರ ನೋಡಿ ಎಲ್ಲ ದೇವರ ಅವತಾರ ಇದ್ದಾರೆ. ಒಟ್ಟು ಯಾರ್ದು 70% ಮಹಾಭಾರತನಾಗ ಯಾರ್ಯಾರು ಇದ್ದಾರಲ್ಲ, ಅಂದ್ರೆ ಮೇನ್ ಕ್ಯಾರೆಕ್ಟರ್ಸ್ ಹೇಳ್ಯತನ, ಯಾರ್ದು ನಾರ್ಮಲ್ ಬರ್ತ್ ನಾರ್ಮಲ್ ಹುಟ್ಟಿದ್ದು ಯಾರೂ ಇಲ್ಲೇ ಇಲ್ಲ. ಈಗ ಸತ್ಯವತಿ ಹೆಂಗೆ ಹುಟ್ಟಿದ್ಲು ಅಂತ ನೋಡೋಣ ಅಂತ. ಮಾತಾ ಸತ್ಯವತಿ ಏನು ನಾವು ಅಂತೇವಲ್ಲ, ಅಕ್ಕಿ ಒಬ್ಬ ಆ್ಯಕ್ಚುಲಿ ರಾಜ ಒಂದು ಯುದ್ಧಕ್ಕೆ ಅಂಥೇಳಿ ರಾಜ್ಯದಿಂದ ದೂರ ಬಂದು ಒಂದು ಫಾರೆಸ್ಟ್ನಾಗ ಸ್ಟೇ ಮಾಡ್ತಿರ್ತಾನೆ, ನದಿ ದಂಡಿ ಮೇಲೆ. ಅವಾಗ ಸ್ಟೇ ಮಾಡ್ಬೇಕಾದ್ರೆ ಏನಾಗ್ತದೆ, ರಾತ್ರಿ ಹೊತ್ತು ಯುದ್ಧ ಮಾಡ್ತಿರೋದಿಲ್ಲ, ಆವಾಗ ಅವನ ಹೆಂಡತಿದ ನೆನಪಾಗ್ತದೆ. ಅವ ಒಂದು ಎಲಿದು ಒಂದು ಹಿಂಗೆ ಬಾಕ್ಸ್ ಟೈಪ್ ಕ್ರಿಯೇಟ್ ಮಾಡಿ ಅವನದು ಸೀಮನ್ ಏನಿರ್ತದಲ್ಲ ಅದ್ರಾಗ ಹಾಕಿ ಅವ್ರ ಹೆಂಡ್ತಿಗೆ ಅದನ್ನು ಗಿಫ್ಟ್ ಅಂಥೇಳಿ ಕಳಿಸ್ತಾನೆ. ಅಂದ್ರೆ ನಾನು ಇನ್ನು ನೆನಪು ಮಾಡ್ಕೋತಿರ್ತೇನೆ ಇಲ್ಲಿಯೋ ಅಂಥೇಳಿ, ಅಕ್ಕಿ ಖುಷಿ ಆಗಲಿ ಅಂಥೇಳಿ ಒಂದು ಗಿಫ್ಟ್ ಅಂಥೇಳಿ ಕಳಿಸ್ತಾನಲ್ಲಿ. ಅದು ಒಂದು ಪಕ್ಷಿ ಜೊತೆ ಕಳಿಸಿರ್ತಾನೆ. ಅವಾಗ ಆ ಪಕ್ಷಿ ಹಿಂಗೆ ಅದನ್ನು ತೊಗೊಂಡು ಹೋಗ್ಬೇಕಾದ್ರೆ ಅದು ಏನಾಗ್ತದಂದ್ರೆ, ಆ ನದಿ ಒಳಗೆ ನದಿಯು ಸಮುದ್ರ ಅದ್ರೊಳಗೆ ಅದು ಆ ಬಾಕ್ಸ್ ಅಂದರೆ ಎಲ್ಲಿದೇನದು ಹಿಂಗೆ ಪಟ್ನ ಕಟ್ಟಿದಂಗೆ ಬಾಕ್ಸ್ ಕಟ್ಟಿರ್ತಾನಲ್ಲ, ಅದು ಬಿದ್ದು ಬಿಡ್ತದೆ. ಆ ಬಿದ್ದುಗಳು ಏನಾಗ್ತಂದ್ರೆ, ಅದೇನಿರ್ತಲ್ಲ ಅದು ಒಂದು ಮೀನಾ ತಿಂತದೆ, ಅಂದ್ರೆ ಒಂದು ಮೀನದ ಬಾಯಾಗ ಹೋಗ್ಬಿಡ್ತದೆ ಅದು. ಸೊ ಏನು ಬರೀತಾರಂತಂದ್ರೆ, ಮೀನದ ಬಾಯಾಗ ಏನು ಹೋಗ್ತಲ್ಲ, ಆ ಮೀನದ ಒಳಗೆ 2 ಮಕ್ಕಳು ಹುಟ್ಟುತ್ತಾವಂತ, ಆ ರಾಜನ ಮಕ್ಕಳು. ಒಬ್ಬ ಗಂಡು ಒಂದು ಹೆಣ್ಣು. ಅವ ಗಂಡು ಏನಿರ್ತಾನೆ ನಾರ್ಮಲ್ ಹುಟ್ಟಿರ್ತಾನೆ. ಅವಾಗ ಅವ ರಾಜ ಏನು ಮಾಡ್ತಾನೆ, ಆ ಗಂಡು ಮಗುನ ತೊಗೊಂಡು ಅವ ರಾಜ್ಯಕ್ಕೆ ಹೋಗ್ಬಿಡ್ತಾನೆ. ಬಟ್ ಹೆಣ್ಣೇನು ಹುಟ್ಟಿರ್ತಾಳಲ್ಲ, ಅಕ್ಕಿನ ಮೈಯಾಗಿಂದ ಪೂರ್ತಿ ಮೀನದ ಸ್ಮೆಲ್ ಬರ್ತಿರ್ತದಂತ. ಅದ್ರ ಸಂಬಂಧ ಅವ ರಾಜ ಏನು ಮಾಡ್ತಾನೆ, ಇದನ್ನು ನೀವೇ ಸಾಕ್ರಿ ಅಂಥೇಳಿ ಅಲ್ಲೇನು ಮೀನಾ ಮಾರೋರು ಇರ್ತಾರಲ್ಲ ಅವ್ರ ಕೈಯಾಗ ಅಕ್ಕಿನ ಕೊಟ್ಟು ಅವ್ನು ಹೋಗ್ಬಿಡ್ತಾನಂತ. ಅದಕ್ಕೆ ಅಕ್ಕಿಗೆ ಮತ್ಸ್ಯ ಕನ್ಯಾ ಅಂಥೇಳಿ ಹೆಸರು ಬಂದಿರ್ತದೆ. ಮೀನದೊಳಗಿಂದ ಹುಟ್ಟಿ ಮೀನದ ಸ್ಮೆಲ್ ಬರ್ತಿರ್ತದೆ. ಅದಕ್ಕೆ ಅಕ್ಕಿಂದೇನು ಕೆಲಸ ಇರ್ತದೆ ಅಂದ್ರೆ, ಅಲ್ಲೇನು ಹಿಂಗೆ ನದಿ ದಾಟ್ಲಿಕ್ಕೆ ಬರ್ತಾರಲ್ಲ ಜನ, ಅವ್ರನ್ನ ಬೋಟ್ ಒಳಗೆ ಕೂಡಿಸ್ಕೊಂಡು ಹೋಗಿ ಆ ಕಡೆ ದಂಡಿಗೆ ಬಿಡೋದು, ಮತ್ತು ಅವ್ರನ್ನ ಈ ಕಡೆ ಕರ್ಕೊಂಬರೋದು. ಅಕ್ಕಿಂದಿಷ್ಟು ಕೆಲಸ ಮಾಡ್ತಿರ್ತಾಳಂತಲ್ಲಿ. ಹಿಂಗೆ ಮಾಡೋಬೇಕಾರೆ ಈಗೇನಾಯ್ತು, ಸತ್ಯವತಿ ಹೆಂಗೆ ಹುಟ್ಟಿಲ್ಲ ಅಂತ ಗೊತ್ತಾಯ್ತು. ಈಗ ಆ ರಾಜಾದ ಅದೇನು ಸೀಮನ್ ಬೀಳತ್ತಲ್ಲ, ಅದು ನದಿ ಒಳಗೆ ಬಿದ್ದ ಮೇಲೆ ಮೀನದ ಹೊಟ್ಟಾಗ ಹುಟ್ಟಿರ್ತಾಳಕ್ಕಿ. ಸೊ ಇಷ್ಟು ಅಂದ್ರೆ ನಾರ್ಮಲ್ ಬರ್ತ್ ನಾರ್ಮಲ್ ಡೆಲಿವರಿ ಏನೂ ಇಲ್ಲೇ ಇಲ್ಲ ಇವ್ರ ಕಡೆ. ಹಿಂಗೆ ಹುಡ್ತಾಳಕ್ಕಿ. ಆಮೇಲೆ ನೆಕ್ಸ್ಟ್ ನಾನು ನಿಮಗೇನು ಹೇಳಿದ್ದೆ, ವೇದವ್ಯಾಸ ಸತ್ಯವತಿ ಮಗ, ಪರಾಶರ ಮುನಿ ಮಗ ಅಂಥೇಳಿ. ಅವ್ರು ಹೆಂಗೆ ಹುಡ್ತಾರ ನೋಡೋಣಂತೀಗ. ಏನಾಗ್ತದೆ, ಈಕೆ ಅಲ್ಲಿಂದಲ್ಲೇ ಇಲ್ಲಿಂದಲ್ಲೇ ಮಂದಿನ ಇಲ್ಲಿಂದಲ್ಲೇ ಬಿಡ್ತಿರ್ತಾಳ. ಅವಾಗ ಒಬ್ಬ ಪರಾಶರ ಮುನಿ ಅಂದ್ರೆ ಅವ ಸೇಜ್, ಒಬ್ಬ ಋಷಿ ಮುನಿ ಆ ಬೋಟ್ನಾಗ ಹತ್ತಾನ. ಪರಾಶರ ಮುನಿ ಏನು ಆ್ಯಕ್ಚುಲಿ ಯಾರವ ಅಂತಂದ್ರೆ, ಫಾದರ್ ಆಫ್ ಅಸ್ಟ್ರಾಲಜಿ. ಅಂದ್ರೆ ಅಸ್ಟ್ರಾಲಜಿನ ಅವು ಬರ್ದಿದ್ದು, ಅವು ಕಂಡು ಹಿಡ್ದಿದ್ದು ಪೂರ್ತಿ ಭವಿಷ್ಯ ನೋಡೋದು ಎಲ್ಲ ನಾವು ಈಗ ಏನೇನು ವಿಚಾರ ಮಾಡ್ತೇವಲ್ಲ ಅದು ಅಷ್ಟು ಕಂಡು ಹಿಡ್ದಿದ್ದ ಅವ. ಸೊ ಇದೆಲ್ಲ ಅವಂಗೆ ಏನಾಗ್ತದೆ, ಬೋಟ್ನಾಗ ಕೂತಾಗ ಅಕ್ಕಿಂದ ಭವಿಷ್ಯ ನೋಡ್ತಾನಂತ. ಅಲ್ಲೇ ಕೂತಲ್ಲೇ ಅಕ್ಕಿಂದ ಭವಿಷ್ಯ ಏನು ನೋಡಿರ್ತಾನೆ, ಅಕ್ಕಿಂದು ಮತ್ತು ನಂಗೆ ಒಬ್ಬ ಮಗ ಹುಡ್ತಾನೆ. ಅವ ಪೂರ್ತಿ ಮುಂದೆ ಭಾಳ ದೊಡ್ಡ ಕೆಲಸ ಆಗೋವ ಅವನ ಕಡೆ. ಸೊ ಇದು ಭವಿಷ್ಯ ಅವನ ತಲೆಯಾಗ ಬಂದುಬಿಡ್ತದೆ. ಏನು ದೊಡ್ಡ ಕೆಲಸ ಅಂತ ಒಂದು ಸೆಕೆಂಡ್ ಬಿಟ್ಟು ಹೇಳ್ತೀನಿ. ಈಗ ಏನಾಗ್ತದೆ, ಅವ ಅದು ಭವಿಷ್ಯ ನೋಡಿ ಆ ಸೆಕೆಂಡಾಗಿ ಇವ್ ಹೇಳ್ತಾನೆ, ನನ್ನಿಂದ ಸೇರಿ ಮಗು ಹುಟ್ಟುತ್ತದ ಹಂಗೆ ಹೇಳಿದ ಕೂಡ ಅಕ್ಕಿ ಹೆದರಿ ಬಿಡ್ತಾಳೆ. ಮತ್ತು ನಂಗೆ ಜನ ಏನಂತಾರೆ, ನನ್ನ ಮದುವೆನೇ ಆಗಿಲ್ಲ ಹಂಗೆ ಹಿಂಗೆ ಅಂಥೇಳಿ. ಅವಾಗ ಪರಾಶರ ಮುನಿ ಏನು ಹೇಳ್ತಾನೆ ಅಂತಂದ್ರೆ, ನೀನು ಟೆನ್ಷನ್ ತೊಗೊಳಿಕ್ಕೆ ಹೋಗಬೇಡ, ನೀ ಇಲ್ಲಿಂದ ಜಸ್ಟ್ ಅಂದ್ರೆ ಅವರು ನದಿ ಮಿಡಲ್ ಬೋಟ್ ಇರ್ತದೆ, ಆ ಮಿಡಲ್ದಿಂದ ಎಂಡ್ ಹೋಗೋದ್ರಾಗ ನಿಂಗೆ ಮಗನೂ ಹುಡ್ತಾನೆ, ನೀ ಹೊಳ್ಳಿ ಅನ್ಮ್ಯಾರಿಡ್ ಆಗೇ ಉಳಿತಿ, ಒಟ್ಟೆಲ್ಲ ನಾರ್ಮಲ್ ಏನಿರ್ತದೆ ಹಂಗೆ ಉಳಿತಿ, ಜಸ್ಟ್ ಒಂದು ಮಗು ಹುಡ್ತದೆ ಅಂತ ಹೇಳ್ತಾನೆ. ಅವಾಗ ಸತ್ಯವತಿ ಏನು ಹೇಳ್ತಾಳೆ, ನಂಗೆ ಇಲ್ಲಿದ್ದಾಗ ಯಾರ್ಯಾರು ನೋಡಿದ್ರೆ, ನಾ ಪ್ರೆಗ್ನೆಂಟ್ ಆಗಿದ್ದು ಯಾರಿಗೆ ಕಂಡ್ರೆ ನಂಗೆಲ್ಲ ಪೂರ್ತಿ ಅಸಹ್ಯ ಆಗಿಬಿಡ್ತದೆ, ಎಲ್ಲ ನನ್ನ ಜೀವನನ ಹಳ್ಳಾಡಿತದೆ ಅಂತ ಹಿಂಗೆಲ್ಲ ಹೇಳ್ತಾಳಕ್ಕಿ. ಅವಾಗ ಪರಾಶರ ಮುನಿ ತನ್ನ ಶಕ್ತಿಯಿಂದ ಪೂರ್ತಿ ಅಲ್ಲೆಲ್ಲ ಫಾಗ್ ಕ್ರಿಯೇಟ್ ಮಾಡ್ತಾನೆ. ಅವನ ಬೋಟ್ ಸುತ್ತಲೂ ಒಂದು ಫಾಗ್ ಕ್ರಿಯೇಟ್ ಆಗ್ತದೆ.
ಫಾಗ್ ಕ್ರಿಯೇಟ್ ಆದಮೇಲೆ ಏನೂ ಕಾಣೋದಿಲ್ಲ. ಜಸ್ಟ್ ಅವ್ರು ಅಲ್ಲಿಂದ ದಂಡಿಗೆ ಹೋಗೋದ್ರಾಗ ಒಂದು ಮಗು ಹುಟ್ತದೆ. ಅವ ಯಾರು? ವೇದವ್ಯಾಸ. ಆ ವೇದವ್ಯಾಸ ಮಗು ಹುಟ್ಟಿದ ಕೂಡಲೇ ಅವ ಆ ಮಗುನ ತೊಗೊಂಡು ಫಾರೆಸ್ಟಿಗೆ ಹೋಗ್ಬಿಡ್ತಾನೆ ವಾಪಸ್. ಆಮೇಲೆ ಸತ್ಯವತಿ ತನ್ನ ಜೀವನ ನಡೆಸ್ತಾಳೆ. ಆವಾಗ ಏನಾಗ್ತದೆ, ಮಗು ಹುಟ್ಟಿದ ಮೇಲೆ ಸತ್ಯವತಿ ಮೈಯಾಗಿಂದೇನು ಬಾಡಿ ಒಳಗಿಂದೇನು ಅದು ಮೀನು ಸ್ಮೆಲ್ ಇರ್ತದಲ್ಲ, ಆ ಸ್ಮೆಲ್ ಪೂರ್ತಿ ಹೋಗಿ ಅಕ್ಕಿ ಇನ್ನೂ ಚಂದ ಆಗ್ತಾಳೆ. ಅಂದ್ರೆ ಮೊದ್ಲಿನ್ಕಿನ್ನ ಚೆಂದಾಗಿ ಎಲ್ಲ ಸ್ಮೆಲ್ ಹೋಗಿ ಆಮೇಲೆ ಅಕ್ಕಿ ಶಾಂತನೂನ ಮದುವೆ ಆಗ್ತಾಳೆ. ಆ ಶಾಂತನುನೆಲ್ಲ ಮದುವೆ ಆದಮೇಲೆ ಏನು ಅವ್ರಿಗೇನು ಮಕ್ಕಳು ಹುಡ್ತಾವಲ್ಲ, ಪಾಂಡು, ದಶರಥ, ಆಮೇಲೆ ವಿದುರ, ಇವ್ರು ಯಾರ ಮಕ್ಕಳು? ವೇದವ್ಯಾಸನ ಮಕ್ಕಳು. ವೇದವ್ಯಾಸಂದು ಪೂರ್ತಿ ಸಂತಾನ ಇದು. ಅಂದ್ರೆ ಪಾಂಡುನ ಮಕ್ಕಳು ಅರ್ಜುನ, ಭೀಮ ಅವರೆಲ್ಲ. ಆಮೇಲೆ ಧೃತರಾಷ್ಟ್ರನ ಮಕ್ಕಳು ಯಾರು? ದುರ್ಯೋಧನ, ದುಶ್ಯಾಸನ. ಇವರೆಲ್ಲ ಏನು ವೇದವ್ಯಾಸನ ಸಂತಾನ ಇವರು. ಓಕೆ, ಇವ್ರದಿಂದ ಅಂದ್ರೆ ವೇದವ್ಯಾಸದಿಂದನ ಮಹಾಭಾರತ ಕ್ರಿಯೇಟ್ ಆದಂಗೆ ಆತ. ಅಂದ್ರೆ ಅವ್ರ ಸಂತಾನದಾಗ ಹೊಡೆದಾಟ ಆತೆಲ್ಲ. ಅದ್ರ ಸಂಬಂಧ ಧರ್ಮ ಒಂದೊಂದು ನಾಶ ಆಯ್ತು ಅಂತ ಅಂತಾರೆ. ಅಂದರೆ ಇದೊಂದು ಜಸ್ಟ್ ಒಂದು ಪಾಯಿಂಟ್. ಅಂದರೆ ಏನೀಗ ಸತ್ಯವತಿ ಮೇನ್ ಪಾಯಿಂಟ್ ಇದ್ಲು. ಸೊ ಸತ್ಯವತಿ ಯಾಕೆ ಕಾರಣ ಅಂಥೇಳಿ, ಸೊ ಸತ್ಯವತಿ ಹೆಂಗೆ ಹುಟ್ಟಿದ್ಲು? ಸೊ ಸತ್ಯವತಿ ಮಗನಿಂದನ, ಅಂದ್ರೆ ಅವ್ರ ಮಗನ ಸಂತಾನದಿಂದನ ಪೂರ್ತಿ. ಶಾಂತನು ಈಗ ನೋಡಿ, ಶಾಂತನುದೇನು ಸಂಬಂಧ ಇಲ್ಲ ಆ ಸಂತಾನಕ್ಕೆ. ಯಾಕಂದರೆ ಸತ್ಯವತಿ ಮೊದಲ ಒಂದು ಮಗು ಹುಟ್ಟಿಸಿರ್ತಾಳೆ, ಅವನ ಹೆಸರು ವೇದವ್ಯಾಸ ಇರ್ತದೆ. ಅವನ ಸಂತಾನದಿಂದನ ಪೂರ್ತಿ ಮಹಾಭಾರತ ಕ್ರಿಯೇಟ್ ಆಗ್ತದೆ. ಎಲ್ಲರೂ ಅವ್ರವ್ರ ನಡುವೆ ಹೊಡೆದಾಡ್ಯಾರ. ಪಾಂಡವರು ಕೌರವರು ಅಂದ್ರೆ ಪಾಂಡು ರಾಜನ ಮಕ್ಕಳು ಧೃತರಾಷ್ಟ್ರ ರಾಜನ ಮಕ್ಕಳನ್ನ ಹೊಡೆದಾಡಿ ಮಹಾಭಾರತ ಕ್ರಿಯೇಟ್ ಮಾಡಿದ್ದು. ಸೊ ಮಹಾಭಾರತ ಎದಕ್ಕೆ ಗ್ರೇಟ್ ಸ್ಟೋರಿ, ದ ಗ್ರೇಟ್ ಸ್ಟೋರಿ ಅಂತಾರಂತಂದ್ರೆ ಏನು ಅಂದ್ರೆ ಹೆಂಗೆ ಅನಿಸ್ಬಿಡ್ತದೆ ಅಂದ್ರೆ, ಅದು ಕೇಳಿದ ಕೂಳೆ ನೋಡಿದ ಕೂಳೆ ನಾರ್ಮಲ್ ಅಂತರೂ ಏನೂ ಇಲ್ಲೇ ಇಲ್ಲ. ಅವನ್ನೇದ್ದು ಹುಟ್ಟೋದು ಸಹಿತ ನಾರ್ಮಲ್ ಇಲ್ಲ. ಇನ್ನೂ ಆ ಗಾಂಧಾರಿ ಮಕ್ಕಳು ಹುಟ್ಟೋದು ನಾರ್ಮಲ್ ಇಲ್ಲ. ಅವನು ವೇದವ್ಯಾಸನ ಏನೋ ಬಂದು ಅವನು ಅವ್ರನ್ನ ಕರೆಕ್ಟಾಗಿ ಹುಟ್ಟಿಸ್ತಾನೆ. ಸೊ ಒಟ್ಟು ಏನೂ ಒಂದು ನಾರ್ಮಲ್ ಇಲ್ಲ ಇದ್ರಾಗ. ಆಮೇಲೆ ಕೃಷ್ಣನ ಎಲ್ಲ ಮಾಡಿದ್ದಂತ ಹೇಳ್ತಾರೆ, ಅವಂದ ಲೀಲ. ರಾಧೆ ರಾಧೆ.